ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಎಸ್ಕಾಂದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಎಸ್ಕಾಂ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಟು ಆಫ್ಲೈನ್ ಎರಡೂ ರೀತಿಯ ಇದೆ. 338 ಟ್ರೈನಿಂಗ್ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ITI ಎಲೆಕ್ಟ್ರಿಷಿಯನ್ ಪಾಸ್ ಆದ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಎಸ್ಕಾಂದ ನೇಮಕಾತಿ ಆಗಿದೆ. 388 ಟ್ರೈನಿಂಗ್ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಅರ್ಜಿ ಕೊಟ್ಟಿದ್ದಾರೆ. ಇದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ನೇಮಕಾತಿಯಾಗಿದೆ. 2026 ಫೆಬ್ರವರಿ ತಿಂಗಳಲ್ಲಿ ಬಂದಿರತಕ್ಕಂಥ ನೇಮಕಾತಿಯಾಗಿದೆ. ಇಲ್ಲಿ ಹುದ್ದೆಯ ಸಂಸ್ಥೆ ಹೆಸರು ಬಂದ್ಬಿಟ್ಟು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಎಸ್ಕಾಂ ನೇಮಕಾತಿಯಾಗಿದೆ. ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳು 338 ಹುದ್ದೆಗಳಿವೆ. ಲೊಕೇಶನ್ ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ನೇಮಕಾತಿಯಾಗಿದೆ. ಹುದ್ದೆಗಳ ಹೆಸರು ಟ್ರೈನಿ ಆಗಿದೆ. ITI ಎಲೆಕ್ಟ್ರಿಷಿಯನ್ ಪಾಸ್ ಅವರಿಗೆ ಅರ್ಜಿ ಸಲ್ಲಿಸಬಹುದು. ಇವರಿಗೆ ಸ್ಟೈಪೆಂಡ್ ಬಂದ್ಬಿಟ್ಟು 9,600 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ತಮಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗಕ್ಕೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ನಿಮಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಮಾಹಿತಿಗಳು ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಮಾಹಿತಿ ಬಂದಾಗ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ITI ಪಾಸ್ ಆಗಿರಬೇಕು. ಅದು ಎಲೆಕ್ಟ್ರಿಷಿಯನ್ ಪಾಸ್ ಆಗಿರ್ಬಂದು ಕೊಟ್ಟಿದ್ದಾರೆ. ವಯೋಮಿತಿ ಕೂಡ ಎಸ್ಕಾಂ ನಿಯಮಗಳ ಪ್ರಕಾರ ವಯೋಮಿತಿ ಇರುತ್ತದೆ. ಆಮೇಲೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಪ್ರಕಾರ ಅರ್ಜಿ ಶುಲ್ಕ ಕೂಡ ಇದೆ. ಇಲ್ಲಿ ಸಾಮಾನ್ಯದವರಿಗೆ 100 ರೂಪಾಯಿ ಇದೆ. SC ST ಅವರಿಗೆ 50 ರೂಪಾಯಿ ಶುಲ್ಕವಿದೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಕೂಡ ಇದೆ ಮತ್ತು ಡಿಡಿಯನ್ನು ಕೂಡ ಕಟ್ಟಬೇಕಾಗಿದೆ. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಶಾರ್ಟ್ ಲಿಸ್ಟ್ ಇರ್ತದೆ. ಮೆರಿಟ್ ಲಿಸ್ಟ್ ಮತ್ತು ದಾಖಲೆಗಳ ಪರಿಶೀಲನೆ ಮೂಲಕ ಆಯ್ಕೆ ಮಾಡ್ತಾ ಎಂದು ಕೊಟ್ಟಿದ್ದಾರೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿ ಆಮೇಲೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ. ಹುದ್ದೆಗಳ ಹೆಸರು ಎಸ್ಕಾಂ ಟ್ರೈನಿ ITI ಹುದ್ದೆಗಳಾಗಿವೆ. ಇಲ್ಲಿ ಡೇಟ್ ನೋಡ್ಬೇಕಾದ್ರೆ ಅರ್ಜಿ ತಾವು ರಿಜಿಸ್ಟರ್ ಮಾಡ್ಕೊಂಡ ನಂತರ ಆಫ್ಲೈನ್ ಮೂಲಕ ಕಳಿಸಬೇಕಾದ ವಿಳಾಸ ಆಗಿದೆ. ಇದು ಆಫ್ಲೈನ್ ವಿಳಾಸ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೈಗಾರಿಕಾ ತರಬೇತಿ ಕೇಂದ್ರ ITC ಎಸ್ಕಾಂ ವಿದ್ಯುತ್ ನಗರ ಕಾರವಾರ ರಸ್ತೆ ಹುಬ್ಳಿ ಕೊಟ್ಟಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡ್ತಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ 11/2/2026 ಆರಂಭವಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ 2 ಮಾರ್ಚ್ 2026 ಆಗಿದೆ. ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 9 ಮಾರ್ಚ್ 2026 ಆಗಿದೆ. ಅರ್ಜಿತ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ ಆಮೇಲೆ ಆಫ್ಲೈನ್ ಮೂಲಕ ಅರ್ಜಿನ ಕಳಿಸಬೇಕಾಗಿರುತ್ತೆ. ಓಕೆನಾ? ಇವಾಗ ಇಲ್ಲಿ ಅವರು ಅಪ್ಸಿಕ್ರಿಮೆಂಟ್ PDF ಮತ್ತು ವೆಬ್ಸೈಟ್ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಬರೋಣ. ಇದು ಅಪ್ಸಿಕ್ರಿಮೆಂಟ್ ವೆಬ್ಸೈಟ್ ಇದೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಕೊಟ್ಟಿದ್ದಾರೆ. ಕರ್ನಲ್ ಸೆಪರ್ ಅಂತ ಭುವನಕೊಪ್ಪ ಹುಬ್ಬಳ್ಳಿ ಕೊಟ್ಟಿದ್ದಾರೆ. ಇಲ್ಲಿ ಪಿನ್ ಕೋಡ್ ಕೊಟ್ಟಿದ್ದಾರೆ. ಡೇಟು 11 ಫೆಬ್ರವರಿ 2026 ಆಗಿದೆ. ಇಲ್ಲಿ ಪ್ರಕಟಣೆ ಕೊಟ್ಟಿದ್ದಾರೆ. ವಿಷಯ ಬಂದ್ಬಿಟ್ಟು 2026-27 ಸಾಲಿನ ITI ಎಲೆಕ್ಟ್ರಿಷಿಯನ್ ವೃತ್ತಿಗಾಗಿ 388 ಶಿಕ್ಷಕಗಳ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ. 2026-27 ಸಾಲಿನ ಅವಧಿಗಾಗಿ ಎಲೆಕ್ಟ್ರಿಷಿಯನ್ ವೃತ್ತಿ ತರಬೇತಿಗಾಗಿ 388 ಶಿಕ್ಷಕ ಹುದ್ದೆಗಳನ್ನು ಆಯ್ಕೆ ಮಾಡಲು ಅರ್ಜಿ ಕರೆಯಲಾಗಿದ್ದು, ಅರ್ಹ ಅಭ್ಯರ್ಥಿಗಳಿಗೆ ಬೇಕಾಗುವ ಅರ್ಹತೆಗಳು ಮತ್ತು ಶಿಕ್ಷಕಗಳ ಸಲ್ಲಿಸಬೇಕಾದ ಅರ್ಜಿ ನಮೂನೆ ಹಾಗೂ ಸಂಬಂಧಿಸಿದ ದಾಖಲೆಗಳು ಕೊಟ್ಟಿದ್ದಾರೆ. ಎಸ್ಕಾಂ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನಾನು ಭರ್ತಿ ಮಾಡಿದ ಅರ್ಜಿಗಳನ್ನು ಲಗತ್ತುಗಳೊಂದಿಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೈಗಾರಿಕಾ ತರಬೇತಿ ಕೇಂದ್ರ ITC ಎಸ್ಕಾಂ ವಿದ್ಯುತ್ ನಗರ ಕಾರವಾರ ರಸ್ತೆ ಹುಬ್ಬಳ್ಳಿಗೆ ದಿನಾಂಕ 9/3/2026 ಸಂಜೆ 4 ಗಂಟೆಗೆ ತಲುಪುವಂತೆ ಅರ್ಜಿ ಪಡಿಸಬೇಕಂತ ಕೊಟ್ಟಿದ್ದಾರೆ ಆಫ್ಲೈನ್ ಮೂಲಕ. ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಈ ಅಡ್ರೆಸ್ ಪ್ರಕಾರ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಲ್ಲಿ ತಾವು ಅರ್ಜಿಯನ್ನು ಪಡಿಸಬೇಕಾಗಿರ್ತದೆ ಆಫ್ಲೈನ್ ಮೂಲಕ. ಸೆಕೆಂಡ್ ಬಂದ್ಬಿಟ್ಟು ಎಸ್ಕಾಂನಲ್ಲಿ 2026-27 ಸಾಲಿನ ಶಿಕ್ಷಕ ತರಬೇತಿ ವಿವರಣಾ ಪತ್ರ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ಕೊಡಿ ಅಂದರೆ ಪ್ರಸ್ತಾವ ಮೇಟು ಕರ್ನಾಟಕ ಸರ್ಕಾರದ ಅಪ್ರೆಂಟಿಸ್ ಕಾರ್ಯಕರ್ತರು ITI ಅಪ್ರೆಂಟಿಸ್ ಹುದ್ದೆಗಳಾಗಿವೆ. 1961 ITI 2 ವರ್ಷದ ಪಾಸ್ ಆದ ಅಭ್ಯರ್ಥಿಗಳಿಗೆ 1 ವರ್ಷ ಅಪ್ರೆಂಟಿಸ್ ಹುದ್ದೆ ಎಸ್ಕಾಂನಲ್ಲಿ ಹಿಡಿದುಕೊಟ್ಟಿದ್ದಾರೆ. ITI ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ ಉದ್ಯೋಗವಾಗಿರಬೇಕು. NCVT SCVT ಪ್ರೊವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂಕಪಟ್ಟಿಯನ್ನು ಹೊಂದಿದ 338 ಸಂಖ್ಯೆ ಸೂಕ್ತ ಅಭ್ಯರ್ಥಿಗಳು 2026-27 ಸಾಲಿಗೆ ಆಯ್ಕೆ ಮಾಡಿ ಇಲಾಖೆಯಿಂದ ತರಬೇತಿ ನೀಡಲು ಯೋಜನೆ ಉದ್ದೇಶ ಬಂದ್ಬಿಟ್ಟು 2 ವರ್ಷದ ITI ವೃತ್ತಿಯನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಅವರ ವೃತ್ತಿಯಲ್ಲಿ ಹೆಚ್ಚಿನ ಜ್ಞಾನ ಪಡೆಯಲು ಅನುಕೂಲ ಆಗುವ ಉದ್ದೇಶದಿಂದ ಮಾಸಿಕ ಶಿಕ್ಷಕ ವೇತನ ಸ್ಟೈಪೆಂಡ್ ಬಂದ್ಬಿಟ್ಟು 9,600 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರೆ. ಶಿಕ್ಷಕ ತರಬೇತಿ ನೀಡಲಾಗುತ್ತದೆ. ಎಸ್ಕಾಂನ ಕಾರ್ಯ ಮತ್ತು ಪಾಲನಾ ಮಾಪಕ ತಪಾಸಣೆ ವಿಭಾಗ, L1 KV ಉಪಕೇಂದ್ರ ಮತ್ತು ಲೈನ್ಗಳ ವಿಭಾಗ ವ್ಯಾಪ್ತಿಗೆ ಒಳಪಡುವ ಕಚೇರಿಗಳಿಗೆ ಪ್ರಾಯೋಗಿಕ ತರಬೇತಿ ಕೈಗಾರಿಕಾ ಕೇಂದ್ರದ ಯೋಜನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾರು ಅರ್ಹರು ಅಂದರೆ ಎಲಿಜಿಬಲ್ ಆಗಿರೋ 2 ವರ್ಷ ITI ಪಾಸ್ ಆಗಿರ್ಬೇಕು. ಅವರು NCVT SCVT ಪಡೆದವರು ಅರ್ಜಿಯನ್ನು ಸಲ್ಲಿಸಬಹುದು. ಪುರುಷ ಮತ್ತು ಮಹಿಳೆಯರು ಕೂಡ ಇಬ್ಬರು ಆಗಿರುತ್ತದೆ. ಅಭ್ಯರ್ಥಿಗಳು ಯಾವುದೇ ಸರ್ಕಾರಿ ಅನುದಾನಿತ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಿಂದ ITI ಪೂರ್ಣಗೊಳಿಸಿರಬೇಕು. ಎಲೆಕ್ಟ್ರಿಷಿಯನ್ ವೃತ್ತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವೃತ್ತಿ ಪರಿಗಣಿಸಿದರೆ ITI ಎಲೆಕ್ಟ್ರಿಷಿಯನ್ ಅವರು ಮಾತ್ರ ಇದಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ.
ಈಗಾಗಲೇ ಶಿಕ್ಷಕ ತರಬೇತಿಯನ್ನು ಪೂರ್ಣಗೊಳಿಸಿದ ಅಥವಾ ತರಬೇತಿ ಹೊಂದುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಆಲ್ರೆಡಿ ನೀವು ಅಪ್ರೆಂಟಿಸ್ ಮುಗಿಸಿದ್ರೆ ಅಥವಾ ಅಪ್ರೆಂಟಿಸ್ ಪಡಿತಾ ಇದ್ರೆ ಅವರಿಗೆ ಎಲಿಜಿಬಲ್ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಪ್ರವೇಶ ಪಡೆಯುವ ಇಚ್ಛಿಸುವ ಅಭ್ಯರ್ಥಿಗಳು 9/3/2026ಕ್ಕೆ 25 ವರ್ಷಕ್ಕಿಂತ ಮೀರಬಾರದು. ಆಮೇಲೆ ಪರಿಶಿಷ್ಟ ಪಂಗಡದವರಿಗೆ 9/3/2026ಕ್ಕೆ 30 ವರ್ಷ ಮೀರಬಾರದು. 25ರಿಂದ 30 ವರ್ಷ ಒಳಗೆ ಇದ್ದವರಿಗೆ ಪಂಗಡ ಕೊಟ್ಟಿದ್ದಾರೆ. ಮತ್ತು SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಒಂದು ವಿಷಯವನ್ನಾಗಿ ಓದಿರಬೇಕು, ಅವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ. ಇನ್ನು ಶಿಕ್ಷಕ ತರಬೇತಿಗೆ ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿ ಹೇಗೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಪೂರ್ಣ ವಿವರದ A4 ಸೈಜಿನ ಹಾಳೆಯಲ್ಲಿ ಸ್ವಯಂ ಲಿಖಿತ ಅಥವಾ ಬೆರಳಚ್ಚು ಮಾಡಿಸಿದ ನಿಗದಿತ ನಮೂನೆಯಲ್ಲಿ ಅರ್ಜಿ ಲಗತ್ತಿಸಬೇಕಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ₹100 ಮತ್ತು ಫೀ ತುಂಬಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ₹50 ಫೀಸ್ ಇರುತ್ತೆ. ಅದನ್ನು ಮನಿ ಆರ್ಡರ್ ಅಥವಾ DD ಮೂಲಕ ಕಳಿಸಬೇಕಂತ ಕೊಟ್ಟಿದ್ದಾರೆ. ಆರ್ಥಿಕ ಸಲಹೆಗಾರರು ಹುಬ್ಬಳ್ಳಿ ವಿದ್ಯುತ್ ಸರ್ವಿಸ್ ಕಂಪನಿ ಹುಬ್ಬಳ್ಳಿ ಇವರ ಹೆಸರಲ್ಲಿ ಖರೀದಿಸಿ ಅರ್ಜಿಯೊಂದಿಗೆ ಲಗತ್ತಿಸಬೇಕಂತ ಕೊಟ್ಟಿದ್ದಾರೆ. ಲಕೋಟೆ ಮೇಲೆ ಎಲೆಕ್ಟ್ರಿಷಿಯನ್ ವೃತ್ತಿ ಅಂತ ಟೈಪ್ ಬರೆದು ಅದಕ್ಕೆ ಕೊಟ್ಟಿದ್ದಾರೆ. ಮೇಲೆ ತಿಳಿಸಿದ ಮೊತ್ತದ ಇಂಡಿಯನ್ ಪೋಸ್ಟಲ್ ಆರ್ಡರ್ ಹೊರತುಪಡಿಸಿ ಬ್ಯಾಂಕ್ ಡಿಮಾಂಡ್ DD ಮೂಲಕ ಪರಿಗಣಿಸಲಾಗುವುದಿಲ್ಲ ಕೊಟ್ಟಿದ್ದಾರೆ. ನೀವು ಪೋಸ್ಟ್ ಮೂಲಕ ಮಾತ್ರ ಚಾನಲ್ ಕಟ್ಟಬೇಕಂತ ಕೊಟ್ಟಿದ್ದಾರೆ. ಕ್ರಮಸಂಖ್ಯೆಯಲ್ಲಿ ಅಪ್ರೆಂಟಿಸ್ ಪೋರ್ಟಲ್ ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ಹೋಗಿ ಅಪ್ರೆಂಟಿಸ್ಶಿಪ್ ಅನ್ನು ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಆ ಫಾರ್ಮ್ ಬರುತ್ತೆ, ಅದನ್ನ ಆ ಫಾರ್ಮ್ ಮತ್ತು ಇವ್ರ ಕಡೆಯಿಂದ ಒಂದು ಫಾರ್ಮ್ ಬಂದಿರುತ್ತೆ. ಈ ಫಾರ್ಮನ್ನು ಅಟ್ಯಾಚ್ ಮಾಡಿ ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತೆ. ಇಲ್ಲಿ ಅಪ್ರೆಂಟಿಸ್ ಫಾರ್ಮ್ ಅನ್ನು ಜೊತೆಗೆ ಲಗತ್ತಿಸಬೇಕಂತ ಕೊಟ್ಟಿದ್ದಾರೆ. ಅರ್ಜಿಯೊಂದಿಗೆ ದಾಖಲೆಗಳ ನಕಲು ಪ್ರತಿ ಜಿರಾಕ್ಸ್ ಹಚ್ಚಬೇಕು. ಯಾವ್ಯಾವ ಅಂದರೆ SSLC ಮಾರ್ಕ್ಸ್ ಕಾರ್ಡು, ITI ಮಾರ್ಕ್ಸ್ ಕಾರ್ಡು, ಆಮೇಲೆ ಪತ್ರಿಕಾ ಪ್ರಕಟವಾದ ದಿನಾಂಕ, ಸ್ವಯಂ ದೃಢೀಕೃತ ಸರ್ಕಾರ ಆಸ್ಪತ್ರೆ ವೈದ್ಯಕೀಯ ಪ್ರಮಾಣ ಪತ್ರ ಬೇಕು, ಸ್ವಯಂ ದೃಢೀಕೃತ ವರ್ಗ ಸಮುದಾಯದ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ, ಆಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇತ್ತೀಚಿನ ಭಾವಚಿತ್ರ. ಮೇಲೆ ತಿಳಿಸಿರುವ ದಾಖಲೆಗಳು ಯಾವ್ಯಾರು ಒಂದು ದಾಖಲಾತಿ ಸಲ್ಲಿಸಿದಲ್ಲಿ ಅರ್ಜಿ ಎಲ್ಲವೂ ಕಂಪಲ್ಸರಿ ಫಿಲ್ಅಪ್ ಮಾಡಬೇಕಂತ ಹಚ್ಚಬೇಕಂತ ಕೊಟ್ಟಿದ್ದಾರೆ. ಸಂಪೂರ್ಣ ಅಪೂರ್ಣ ವಿವರವಿಲ್ಲದ ತಿರಸ್ಕರಣೆ ಕೊಟ್ಟಿದ್ದಾರೆ. ಇನ್ನು ಭರ್ತಿ ಮಾಡಿದ ಅರ್ಜಿಗಳನ್ನು ಕಾರ್ಯನಿರ್ವಾಹಕ ಅಭಿಯಂತರು ಕೈಗಾರಿಕಾ ತರಬೇತಿ ಕೇಂದ್ರ ITC ಹುಬ್ಬಳ್ಳಿ ವಿದ್ಯುತ್ ಸರ್ವಿಸ್ ಕಂಪನಿಗೆ ವಿದ್ಯುತ್ ನಗರ ಕಾರವಾರಕ್ಕೆ ಕಳಿಸಬೇಕಂತ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟು 9/3/2026 ಸಂಜೆ 4 ಕಳಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಇದು SSP ಇಲ್ಲಿ ಅಪ್ರೆಂಟಿಸ್ಶಿಪ್ ರಿಜಿಸ್ಟರ್ ಕೊಟ್ಟಿದ್ದಾರೆ. ಇದು ವೆಬ್ಸೈಟ್ ಆಗಿದೆ. ಇಲ್ಲಿಂದ ಹೋಗಿ ತಾವು ಎಲೆಕ್ಟ್ರಿಷಿಯನ್ ಚೂಸ್ ಮಾಡ್ಕೊಂಡು ಎಸ್ಕಾಮ್ ಚೂಸ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಡೇಟ್ ಕೂಡ ಕೊಟ್ಟಿದ್ದಾರೆ. 2/3/2026 ಲಾಸ್ಟ್ ಆಗಿದೆ. ಅಷ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ ಅದೊಂದು ಫಾರ್ಮ್ ಬಂದಿರುತ್ತೆ. ಅದನ್ನು ಫಿಲ್ಅಪ್ ಮಾಡಿ ಫಾರ್ಮ್ ಪ್ರಿಂಟ್ ತಗೊಂಡು ಆ ಫಾರ್ಮು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲವನ್ನು ಇಡೀ ಫಾರ್ಮ್ ತಗೊಂಡು ಇಲ್ಲಿ ಕೆಳಗಡೆ ಫಾರ್ಮ್ ಕೊಟ್ಟಿದ್ದಾರೆ ಅರ್ಜಿ ನಮೂನೆ ಅಂತ. ಇದು ಅಪ್ರೆಂಟಿಸ್ಶಿಪ್ ಏನು ಫಿಲ್ಅಪ್ ಮಾಡಿರ್ತಾರಲ್ಲ ಆ ಫಾರ್ಮು ಜೊತೆಗೆ ಈ ಫಾರ್ಮು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಫೋಟೋ ಅಟ್ಯಾಚ್ ಮಾಡಿ ಇಂಡಿಯನ್ ಪೋಸ್ಟ್ ಆರ್ಡರ್ ಸಂಖ್ಯೆ, ಡೇಟು, ರೂಪಾಯಿ ಅಮೌಂಟ್ ಹಾಕಬೇಕು. ಇಲ್ಲಿ ಅಭ್ಯರ್ಥಿ ಹೆಸರು, ತಂದೆ ತಾಯಿ ಹೆಸರು, ಹುಟ್ಟಿದ ದಿನಾಂಕ, ಕಾಸ್ಟ್ ಇದು, ಪತ್ರವ್ಯವಹಾರ ಮೊಬೈಲ್ ನಂಬರು, ಅಪ್ರೆಂಟಿಸ್ಶಿಪ್ ನೋಂದಣಿ ಸಂಖ್ಯೆ, ITI ಗಳಿಸಿದ ಅಂಕಗಳು, ಗರಿಷ್ಠ ಅಂಕ ಪಡೆದ ಅಂಕ, ಶೇಕಡಾವಾರ, ಆಮೇಲೆ ದೃಢೀಕರಿಸಿದ ಜಾತಿ ಪ್ರಮಾಣ ಪತ್ರ, ಆಮೇಲೆ ದೃಢೀಕರಿಸಿದ SSLC ಅಂಕ ಪಟ್ಟಿ, ಆಮೇಲೆ 2 ವರ್ಷದ ITI ಮಾರ್ಕ್ಸ್ಗಳು, ಪತ್ರಿಕಾ ಪ್ರಕಟಣೆ, ಸರ್ಕಾರಿ ವೈದ್ಯಕೀಯ ಪ್ರಮಾಣ ಪತ್ರ ಇವೆಲ್ಲವನ್ನು ಹಚ್ಚಿ ಇಲ್ಲಿ ಸ್ಥಳ, ಡೇಟು ಹಾಕಿ ಸಹಿ ಮಾಡಿ ಇದನ್ನ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕು. ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಸಲ್ಲಿಸಬೇಕಂತ. ಇದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಈ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ. ಅಲ್ಲಿಂದ ನೋಡ್ಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೂ PDF ಅನ್ನು ನಾನು ಕೊಟ್ಟಿದ್ದೀನಿ. ಒಂದ್ಸರಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಪ್ರೆಂಟಿಸ್ಶಿಪ್ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ರಿಜಿಸ್ಟರ್ ಅಂದ್ರೆ ಅದನ್ನು ಕಾಪಿ ಬರುತ್ತೆ, ಅದನ್ನ ಪ್ರಿಂಟ್ ತಗೋಬೇಕಾಗುತ್ತೆ. ಅದನ್ನ ಪ್ರಿಂಟ್ ತಗೊಂಡು ಇಲ್ಲಿ ಮೇಲ್ಗಡೆ ತೋರಿಸ್ತಕ್ಕಂಥ ಫಾರ್ಮನ್ನು ಎಲ್ಲರೂ ಅಟ್ಯಾಚ್ ಮಾಡಿ DD ತುಂಬಿ ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತೆ. ಯಾರ್ಯಾರಿಗೆ ITI ಮಾಡಿ ಫ್ರೆಶ್ ಇದ್ದೀರಾ ಅವರು ಇದಕ್ಕೆ ಅಪ್ರೆಂಟಿಸ್ಶಿಪ್ ಸಲ್ಲಿಸಬಹುದು. ಇಂಟ್ರೆಸ್ಟ್ ಇದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದು ಅಪ್ರೆಂಟಿಸ್ಶಿಪ್ ವೆಬ್ಸೈಟ್ ಆಗಿದೆ. ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಒಂದ್ಸರಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಅಪ್ರೆಂಟಿಸ್ಶಿಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಿಜಿಸ್ಟರ್ ಅಂತ ಬಂತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ PDT ಬರುತ್ತೆ, ಕ್ಯಾಂಡಿಡೇಟ್ ಅಂತ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ರಿಜಿಸ್ಟರ್ ಮಾಡಿ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ವಿಡಿಯೋ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.